ಒಂದು ದಿನ ಹಳ್ಳಿಯ ಕುಡಿಯುವ ನೀರು ಹದಗೆ ಹೋಗಿತ್ತು. ಎಲ್ಲರೂ ಚಿಂತೆಯಾದರು. ಹನುಮಂತಪ್ಪ ಹಾಳಾದ ಕಳಚಿದ ಕಲ್ಲುಗಳನ್ನು ನೋಡುತ್ತಿದ್ದ. ಅವನಿಗೆ ಒಂದು ಆಲೋಚನೆ ಬಂತು. ನಮ್ಮ ಹಳ್ಳಿಗೆ ಹೊಸ ಕೊಂಡಿಬೇಕು. ಅವರು ಹಳ್ಳಿಯ ಎಲ್ಲ ಜನರನ್ನು ಕೂಡಿ ಹೇಳಿದ. ನಾವು ಕುಡಿಯುವ ನೀರಿನ ಕೊಳವೆ ತೂಕ ಹೆಚ್ಚಿಸೋಣ. ನದಿಯ ಬಳಿ ಹೊಸ ಜಲಾಶಯ ಕಟ್ಟೋಣ. ಅಲ್ಲಿಗೆ ಚಂದನ ಬಂದಳು. ನೀರು ಬರಲಿಯಂದ್ರೆ ನಾವು ಹಾರಾಡಿ ಕೂರೋಣ ಅಲ್ಲ, ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಹಳ್ಳಿ ಜನರು ಒಪ್ಪಿಕೊಂಡರು. ಅವರಲ್ಲಿ ಕೆಲವು ಜನ ಕಲ್ಲುಗಳನ್ನು ಎತ್ತಿದರು, ಕೆಲವು ಜನ ಮರಗಳನ್ನು ಹೊತ್ತರು. ಮಕ್ಕಳು ಗಾಜು ಬಾಕ್ಸುಗಳಲ್ಲಿ ನೀರನ್ನು ತುಂಬಿಸಿ ದಾರಿ ತೋರಿಸಿದರು. ಮಕ್ಕಳು ಕೂಡ ನೀರು ಬರಲಿ, ನೀರು ಬರಲಿ ಎಂದು ಹಾಡಿದರು. ಒಂದು ವಾರದ ನಂತರ ಬಲವಾದ ಮಳೆ ಬಂತು. ಹಳ್ಳಿ ಕುಡಿಯುವ ನೀರು ತುಂಬಿ ಹರಿದು ಹಳ್ಳಿ ತುಂಬ ಹಸಿರಾಯಿತು. ಎಲ್ಲರೂ ಸಂತೋಷದಿಂದ ನೃತ್ಯ ಮಾಡಿದರು.